ಯಾರ್ಯಾರು ಸೌಜನ್ಯ ವಿಚಾರ ಹಾಗೆ ಧರ್ಮಸ್ಥಳ ತಲೆಬುರುಡೆ ವಿಚಾರದಲ್ಲಿ ಯಾರ್ಯಾರ ಮೇಲೆ ಅನುಮಾನ ಇದೆ, ಇಂಥವರು ಧರ್ಮಸ್ಥಳದ ಮೇಲೆ ಅಪಪ್ರಚಾರವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅನುಮಾನವಿದೆ, ಅವರನ್ನೆಲ್ಲ ತನಿಖೆಗೆ ಒಳಪಡಿಸಬೇಕು ಅಂತ ಹೇಳಿ ಈಗ ಮಾತುಗಳು ಬಂದಿದೆ. ಈಗ ಸೌಜನ್ಯ ಅವರ ತಾಯಿಯನ್ನ ಕುಸುಮ ಅವರನ್ನ ತನಿಖೆಗೆ ಒಳಪಡಿಸಬೇಕು, SIT ಕುಸುಮ ಅವರನ್ನ ವಶಕ್ಕೆ ಪಡೆಯುತ್ತಾ, ಸೌಜನ್ಯ ತಾಯಿಯನ್ನ ವಿಚಾರಣೆ ಮಾಡಿ ಅಂತ ಹೇಳಿ ಇದರ ಹಿಂದೆ ಅಂದ್ರೆ ಸೌಜನ್ಯ ತಾಯಿಯವ್ರಿಗೆ ಷಡ್ಯಂತ್ರ ಆಗಿದೆಯಾ, ಅವರು ಕೂಡ ಷಡ್ಯಂತ್ರಕ್ಕೆ ಬಲಿಯಾಗಿದ್ದಾರೆ ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ದಾರೆ. ಇನ್ನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರಬಹುದು, ಅಂದ್ರೆ ಇವ್ರ ತಲೆಯಲ್ಲಿ ತುಂಬಿರಬಹುದು, ಕೂಡಲೇ ಸೌಜನ್ಯ ತಾಯಿಯನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಿ ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿರುವಂಥದ್ದು. ಸುಜಾತಾ ಭಟ್ ಅವರನ್ನ ಮುಂದೆ ಇಟ್ಕೊಂಡು ಹೆಂಗೆ ಕತೆ ಹೆಣಿತಿದ್ರು, ಅದೇ ರೀತಿ ಸೌಜನ್ಯ ಅವರ ತಾಯಿಯನ್ನು ಮುಂದೆ ಇಟ್ಕೊಂಡು ಇವರು ಕತೆ ಎಣಿತಾ ಇದ್ದಾರೆ. ಹಾಗಾಗಿ ಕುಸುಮ ಅವರನ್ನು ಕೂಡ SIT ಅವರು ತನಿಖೆ ಮಾಡಲಿ, SIT ಅವರು ವಶಕ್ಕೆ ಪಡೀಲಿ ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ದಾರೆ. ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಅತ್ಯಾಚಾರಿಗಳನ್ನ ಜೈಲಿಗೆ ಕಳಿಸ್ಬೇಕು. ಆದರೂ ಕೂಡ ಧರ್ಮಸ್ಥಳದ ಬಗ್ಗೆ ಹಾಗೂ ಅಲ್ಲಿ ನಡೀತಿರುವಂಥ ಅನಾಚಾರಗಳ ಬಗ್ಗೆ ಇದರ ಹಿಂದೆ ಯಾರಿದ್ದಾರೆ, ಸೌಜನ್ಯ ಅವರ ತಾಯಿ ಕುಸುಮ ಅವರನ್ನ ಯಾರೋ ಆಟ ಆಡಿಸ್ತಿದ್ದಾರೆ, ಈ ಷಡ್ಯಂತ್ರದಲ್ಲಿ ಅವರು ಕೂಡ ಬಲಿಯಾಗಿರ್ಬೋದು, ಬೇರೆಯವರ ಮಾತುಗಳನ್ನ ಕಟ್ಕೊಂಡು ಅವರು ಈ ರೀತಿಯಾಗಿ ಹೋರಾಟವನ್ನ ಮಾಡ್ತಿರ್ಬೋದು, ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿರ್ಬೋದು. ಹೀಗಾಗಿ ಅವರಿಗೆ ಯಾರೆಲ್ಲ ತಲೆ ತುಂಬುತ್ತಿದ್ದಾರೆ, ಅವರು ಯಾರ ಷಡ್ಯಂತ್ರಕ್ಕೆ ಬಲಿಯಾಗಿದ್ದಾರೆ ಅನ್ನೋ ಒಂದು ತನಿಖೆ ಆಗಬೇಕು. ಹಾಗಾಗಿ ಕುಸುಮ ಅವರನ್ನು ಕೂಡ SIT ವಶಕ್ಕೆ ಕೊಡಿ ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸೌಜನ್ಯ ತಾಯಿಯವ್ರನ್ನು ಕೂಡ SIT ಅವರು ವಶಕ್ಕೆ ಪಡಿತಾರಾ, ತನಿಖೆ ಮಾಡ್ತಾರಾ? ಈಗಾಗಲೇ ಮಹೇಶ್ ತಿಮ್ಮಾರೆಡ್ಡಿ ಅವರನ್ನ ವಶಕ್ಕೆ ಪಡೆದಿರುವಂಥದ್ದು, ಹಾಗೆ ಯೂಟ್ಯೂಬರ್ ಆಗಿರುವಂತಹ ಸಮೀರ್ MD ಅವರನ್ನು ಕೂಡ ವಶಕ್ಕೆ ತಗೋತಾರೆ ಅನ್ನೋ ಒಂದು ಮಾತುಗಳು ಕೂಡ ಇದೆ. ಈಗ ಯಾರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಇದಾರಲ್ಲ, ಅವರನ್ನು ಕೂಡ SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ. ನಿನ್ನೆಯಿಂದ ವಿಚಾರಣೆ ಕೂಡ ಮಾಡಿದ್ದಾರೆ. ಇನ್ನು ಸೌಜನ್ಯ ತಾಯಿಯವರು ಕೂಡ ಯಾರದ್ದೋ ಷಡ್ಯಂತ್ರಕ್ಕೆ ಬಲಿಯಾಗಿರಬಹುದು, ಹಾಗಾಗಿ ಅವರನ್ನು ಕೂಡ ವಿಚಾರಣೆ ಮಾಡಿ ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆಯವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಹೇಗೆ ಅನನ್ಯ ಭಟ್ ಅವರ ತಾಯಿ ಸುಜಾತಾ ಭಟ್ ಅವರನ್ನ ಮುಂದಿಟ್ಕೊಂಡು ಇವ್ರು ಹೇಗೆ ಷಡ್ಯಂತ್ರವನ್ನ ಮಾಡ್ತಿದ್ದಾರೋ, ಅದೇ ರೀತಿ ಸೌಜನ್ಯ ಅವರ ತಾಯಿ ಕುಸುಮ ಅವರನ್ನು ಇಟ್ಕೊಂಡು ಇವರು ಷಡ್ಯಂತ್ರವನ್ನ ಮಾಡ್ತಿದ್ದಾರೆ. ಇವರು ಯಾರ ಷಡ್ಯಂತ್ರಕ್ಕೆ ಬಲಿಯಾಗಿದ್ದಾರೆ, ಇದ್ರ ಬಗ್ಗೆ ತನಿಖೆ ಆಗಬೇಕು. ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಅದಕ್ಕಾಗಿನೇ ಮಾಡ್ತಿರಬಹುದು, ಯಾರದ್ದೋ ಮಾತು ಕೇಳ್ಕೊಂಡು ಇವರು ಯಾರದ್ದೋ ಮಾತುಗಳನ್ನ ಕೇಳ್ಕೊಂಡು ಧರ್ಮಸ್ಥಳದ ವಿರುದ್ಧವಾಗಿ ಅಪಪ್ರಚಾರವನ್ನ ಮಾಡ್ತಿದ್ದಾರೆ. ಹೀಗಾಗಿ ಕೂಡಲೇ ಸೌಜನ್ಯ ಅವರ ತಾಯಿಯನ್ನು ಕೂಡ ವಶಕ್ಕೆ ಪಡಿಬೇಕು, ವಿಚಾರಣೆ ಮಾಡಬೇಕು ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ದಾರೆ. ಬಟ್ ಇಲ್ಲಿ ಏನಂತಂದ್ರೆ ಸೌಜನ್ಯ ಅವರ ತಾಯಿ ಕುಸುಮ ಅವರು ಧರ್ಮಸ್ಥಳದ ವಿರುದ್ಧವಾಗಿ ಎಲ್ಲೂ ಮಾತಾಡಿಲ್ಲ, ಬಟ್ ಅವ್ರ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಹೋರಾಡ್ತಿದ್ದಾರೆ. ಇನ್ನು ಮಾಸ್ಕ್ ಮ್ಯಾನು ಮತ್ತು ಮಹೇಶ್ ತಿಮ್ಮಾರೆಡ್ಡಿ ಇವರೆಲ್ಲ ಸೌಜನ್ಯ ಪರವಾಗಿ ಹೋರಾಟಗಾರರಾಗಿರೋದ್ರಿಂದ ಈ ಒಂದು ನಿಟ್ಟಿನಲ್ಲಿ ಕುಸುಮ ಅವರನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಮಾಡಲಿ ಅಂತ ಹೇಳಿ ಇವರು ಹೇಳ್ತಿರುವಂಥದ್ದು. ಚಕ್ರವರ್ತಿ ಸೂಲಿಬೆಲೆ ಅವರನ್ನು ಕೂಡ ತನಿಖೆ ಮಾಡಿ ಅಂತ ಹೇಳ್ತಿದ್ದಾರೆ. ನೋಡಬೇಕು SIT ಅವರು ಕುಸುಮ ಅವರನ್ನು ಕೂಡ ತನಿಖೆಗೆ ಒಳಪಡಿಸ್ತಾರಾ, ಅವರನ್ನ ಒಳಪಡಿಸಿ ತನಿಖೆ ಮಾಡುವಂಥದ್ದು ಏನಿಲ್ಲ. ಅವರು ಸೌಜನ್ಯ ವಿಚಾರವಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. ಈ ಬುರುಡೆ ಪ್ರಕರಣ ಬೇರೆ ಇದೆ, ಅದರಲ್ಲಿ ಮಹೇಶ್ ತಿಮ್ಮಾರೆಡ್ಡಿ ಅವರು ಇನ್ನು ಬೇರೆಯವರು ಅವ್ರನ್ನ ವಿಚಾರಣೆ ಮಾಡಿದ್ರು, ಓಕೆ. ಬಟ್ ಕುಸುಮ ಅವರು ಇಲ್ಲಿಂದ ಬರ್ತಾರೆ ಅಂತ ಯಾಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಅವಾಗವಾಗ ಏನಕ್ಕೆ ಈ ರೀತಿಯಾದ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಅಂತ. ಪಾಪ ಸೌಜನ್ಯ ಅವರ ತಾಯಿ ಏನು ಮಾಡಿದ್ರು, ಅವ್ರು ಯಾವತ್ತೂ ಬುರುಡೆ ಪ್ರಕರಣದ ಬಗ್ಗೆ ಮಾತಾಡಿಲ್ಲ, ಆದರೆ ಅವ್ರಿಗೆ ಸಪೋರ್ಟಿವ್ ಆಗಿ ಮಹೇಶ್ ತಿಮ್ಮಾರೆಡ್ಡಿ ಅವರು ಇದ್ದಾರೆ, ಅಂದರೆ ಅವರನ್ನು ವಿಚಾರಣೆ ಮಾಡ್ಬೋದು SIT ತಂಡ. ಬಟ್ ಇಲ್ಲಿ ಅಗೈನ್ ಕುಸುಮ ಅವರನ್ನ SIT ಅವರು ತನಿಖೆ ಮಾಡಲಿ, ಅವ್ರನ್ನೂ ಕೂಡ ವಶಕ್ಕೆ ಕೊಡಿ ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ದಾರೆ. ಒಟ್ಟಿನಲ್ಲಿ ಅವ್ರು ಹೇಳಿದಂಥ ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಅದೆಲ್ಲ ಕಡೆ ವೈರಲ್ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.